ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಮುಂಬೈ ಇಂಡಿಯನ್ಸು ವಿನ್ ಬೈ 6 ವಿಕೆಟ್ಸ್. 2012 ಆದಮೇಲೆ 2026 ಅವರ ಕ್ಯಾಂಪೇನ್ನ ಫಸ್ಟ್ ಮ್ಯಾಚ್ನ ಗೆಲ್ತಾ ಇದ್ದಾರೆ. ಆ್ಯಂಡ್ ಈ ಮ್ಯಾಚಲ್ಲಿ ಒಳ್ಳೆ ವಿನ್ ಬಂದಿದೆ, 6 ವಿಕೆಟ್ಸು ಅಗೇನ್ಸ್ಟ್ ಕೋಲ್ಕತಾ ನೈಟ್ ರೈಡರ್ಸ್. ಟಾಸಲ್ಲಿ ನೀವು ನೋಡಿದ್ರೆ ಅಜಿಂಕ್ಯ ರಹಾನೆ ಮತ್ತು ಹಾರ್ದಿಕ್ ಪಾಂಡ್ಯ ಇಬ್ಬರು ಕನ್ಫರ್ಮ್ ಮಾಡ್ದಂಗೆ ಸ್ವಲ್ಪ ಗ್ರೀನ್ ಜಾಸ್ತಿ ಇತ್ತು ವಿಕೆಟಲ್ಲಿ ಅಂತ ಹೇಳಿದ್ರು. ಯೂಶಲಿ ಮುಂಬೈ ಇಂಡಿಯನ್ಸಲ್ಲಿ ಅವ್ರ ಹೋಮಲ್ಲಿ ಆಡಬೇಕಾದ್ರೆ ವೆಂಕಟೇಶ್ ಸ್ಟೇಡಿಯಂ ಅಷ್ಟು ಗ್ರೀನ್ ಇರಲ್ಲ ಇವತ್ತಿದ್ದಷ್ಟು. ಬಟ್ ಸ್ಟಿಲ್ ಹಾರ್ದಿಕ್ ಪಾಂಡ್ಯ ಏನಾಗುತ್ತೆ ನೋಡೋಣ ಅಂತ ಚೂಸ್ ಮಾಡೋದಕ್ಕೆ ಬೌಲಿಂಗ್ ತೊಗೊಂಡ್ರು ಆ್ಯಂಡ್ ದ್ಯಾಟ್ ವೆಂಟ್ ಟು ರೈಟ್ ಫಾರ್ ದೆಮ್. ಸೊ ಟಾಸ್ ಗೆದ್ದಿದ್ದು ಆಬ್ವಿಯಸ್ಲಿ ಅಡ್ವಾಂಟೇಜ್ ಆಯಿತು ಮುಂಬೈ ಇಂಡಿಯನ್ಸ್ಗೆ ಅಂತ ಹೇಳ್ಬೋದು. ಬಟ್ ಬ್ಯಾಟಿಂಗ್ ಮಾಡ್ತಾ ಅಜಿಂಕ್ಯ ರಹಾನೆ ಹೈ ಕ್ಲಾಸ್ ವಿಂಟೇಜ್ ಪರ್ಫಾರ್ಮೆನ್ಸ್ ತೋರಿಸ್ಕೊಟ್ಟಿದ್ದಾರೆ ಇವತ್ತು. ಬರೀ ಪವರಿಂದ ಅಲ್ಲ, ಟೈಮಿಂಗ್ ಮತ್ತು ಕ್ಲಾಸಿಂದನೂ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು, ಯಾವ ರೀತಿಯ ಬೌಂಡ್ರೀಸ್ನ ತೊಗೊಂಬರ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತು KKRನ ಹೈಲೈಟ್ ಅಂತ ಅಂದರೆ ಸಿಂಗಲ್ಸ್ ಆ್ಯಂಡ್ ಡಬಲ್ಸ್. ಡೆಫಿನೆಟ್ಲಿ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅವ್ರಿಗೆ ಹೆಲ್ಪ್ ಆಯಿತು ರನ್ ಸ್ಕೋರ್ ಮಾಡುವಾಗ. ಅಂಕ್ರೀಶ್ ರಘುವಂಶಿ ಡೆಫಿನೆಟ್ಲಿ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಅಜಿಂಕ್ಯ ರಹಾನೆ ಬ್ಯಾಟಿಂಗ್ ಮಾಡ್ತಿರ್ಬೇಕಾದ್ರೆ. ಆ್ಯಂಡ್ ರಹಾನೆ ಮತ್ತು ರಘುವಂಶಿ ಪಾರ್ಟ್ನರ್ಶಿಪ್ಪು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದು ಟೈಮಲ್ಲಿ ಮುಂಬೈನ ಬ್ಯಾಕ್ ಫುಟ್ ಕರ್ಕೊಂಡು ಹೋಗ್ಬಿಟ್ಟಿತ್ತು ಮುಂಬೈ ಬೌಲಿಂಗ್ ಮಾಡ್ತಿರ್ಬೇಕಾದ್ರೆ. ಬಟ್ ಒಂದು ಸಲ KKR ಬ್ಯಾಟಿಂಗ್ ಮುಗಿದ್ಮೇಲೆ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಬಂದರು, ಆವಾಗ ಕೇಳಲೇಬೇಡಿ. ರೋಹಿತ್ ಶರ್ಮಾ ಮತ್ತು ರಯಾನ್ ರಿಕಲ್ಟನ್ ಇಬ್ಬರು ಡಮಾಲ್ ಡಿಮಿಲ್ ಡಕ್ಕ ಅಂತಾರೆ ಗೊತ್ತಾ, ಜಸ್ಟ್ ಫಿನಿಷ್ ಮಾಡಿಬಿಟ್ರು KKR ಬೌಲಿಂಗ್ ಲೈನಪ್ನ. ಒಬ್ಬರನ್ನೂ ಸ್ಪೇರ್ ಮಾಡಲಿಲ್ಲ. ಕಾರ್ತಿಕ್ ತ್ಯಾಗಿಯಿಂದ ಹಿಡಿದು ವರುಣ್ ಚಕ್ರವರ್ತಿ ತನಕ, ಬ್ಲೆಸ್ಸಿಂಗ್ ಮುಜರ್ಬಾನಿ ಯಾರನ್ನೂ ಬಿಡಲಿಲ್ಲ. ಎಲ್ಲರಿಗೂ ದೇವರ್ ಜಸ್ಟ್ ಅಗ್ರೆಸಿವ್. ಸೊ ರೋಹಿತ್ ಶರ್ಮಾ ಆ್ಯಂಡ್ ರಯಾನ್ ರಿಕಲ್ಟನ್ ಗೇಮೇ ಆಲ್ರೆಡಿ KKRನ ಬ್ಯಾಕ್ ಫುಟಿಗೆ ತೊಗೊಂಬಂದ್ಬಿಡ್ತು. ಆ್ಯಂಡ್ ಎಸ್ಪೆಷಲಿ ಎಲ್ಲಿ ಹಿಟ್ ಆಯಿತು KKRಗೆ ಅಂತಂದರೆ ಅಜಿಂಕ್ಯ ರಹಾನೆ ಅವರು ಫೀಲ್ಡ್ ಮೇಲೆ ಇರಲಿಲ್ಲ ಆ್ಯಸ್ ಅ ಕ್ಯಾಪ್ಟನ್. ಅದು ಕೂಡ ಕಷ್ಟ ಆಯಿತು ಅವ್ರಿಗೆ, ಯಾಕೆಂದರೆ ರಿಂಕು ಸಿಂಗ್ ಅವಾಗವಾಗ ತುಂಬ ಕ್ಲೂಲೆಸ್ ಆಗಿ ಕಾಣ್ತಿದ್ರು. ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಆಗಿದ್ರು ರಿಂಕು ಸಿಂಗು. ಸೊ ಅಜಿಂಕ್ಯ ರಹಾನೆ ಅವರ ಇಂಜುರಿ ಕೂಡ ಬ್ಯಾಕ್ ಫುಟ್ ಆಯಿತು KKRಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಐ ಹೋಪ್ ದಿಸ್ ಇಸ್ ನಾಟ್ ಬಿಗ್ ಇಂಜುರಿ ಫಾರ್ ಅಜಿಂಕ್ಯ ರಹಾನೆ. ಸೊ ಫೈನಲಿ ಏನು ಹೇಳಬೇಕು ಅಂತಂದರೆ ಒಂದು ವಿಷಯ, ರೋಹಿತ್ ಶರ್ಮಾ ಈಸ್ ಬ್ಯಾಕ್ ಇನ್ ಸಬ್ಲೈಮ್ ಫಾರ್ಮ್. ಸೊ ಅವರು ಮಾಡಿರೋ ಹಾರ್ಡ್ ವರ್ಕು, ಅವ್ರು ಮಾಡಿರೋ ಫಿಟ್ನೆಸ್ ಮೇಲೆ ಮಾಡಿರುವಂಥ ವರ್ಕು ಎಲ್ಲನೂ ಅವ್ರ ಎಫರ್ಟು ಇಲ್ಲಿ ಮ್ಯಾಟರ್ ಆಗಿದೆ. ಆ್ಯಂಡ್ ಅವರು ಹೇಳಿದರು 2026 IPL ನಾನು ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡಲ್ಲ ಅಂತ. ಸೊ ವಿಪರ್ಯಾಸ ಏನಂತಂದರೆ 2026 T20 ವರ್ಲ್ಡ್ ಕಪ್ನ ಕ್ಯಾಪ್ಟನ್ನು ಇಂಪ್ಯಾಕ್ಟ್ ಸಬ್ಬಾಗಿ ಆಡ್ತಿದ್ದಾರೆ. ಅವ್ರ ಕ್ಯಾಪ್ಟನ್ ಅಲ್ವೇ ಅಲ್ಲ ಈ ಟೀಮಲ್ಲಿ, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನು. ಆ್ಯಂಡ್ ಇಂಪ್ಯಾಕ್ಟ್ ಸಬ್ಬಾಗಿ ಸೂರ್ಯಕುಮಾರ್ ಯಾದವ್ ಆಡ್ತಾ ಇದ್ದಾರೆ. ಇದೆಂಥ ವಿಪರ್ಯಾಸ ಅಂತ ನೋಡ್ತಾ ಇದ್ದೆ ನಾನು. ಬಟ್ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ ಕ್ಲಿಯರಾಗಿ ಮುಂಬೈ ಮ್ಯಾನೇಜ್ಮೆಂಟ್ಗೆ ದ್ಯಾಟ್ ನಾನು ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡಲ್ಲ ಅಂತ. ಸೊ ಅದಕ್ಕೋಸ್ಕರ ಅವ್ರ ಆಪ್ಷನ್ ಇಲ್ಲದೆ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಇಂಪ್ಯಾಕ್ಟ್ ಸಬ್ಬಾಗಿ ತೊಗೊಂಬರ್ಬೇಕಾಗುತ್ತೆ. ಓವರಾಲ್ ಮುಂಬೈ ಇಂಡಿಯನ್ಸ್ ಡಾಮಿನೇಟ್ ಮಾಡಿದ್ರು ಈ ಮ್ಯಾಚಲ್ಲಿ. ಸೊ RCB ಆ್ಯಂಡ್ ಮುಂಬೈ ವಿಲ್ ಬಿ ದ ಫಸ್ಟ್ ವಿನ್ನರ್ಸ್ ಆಫ್ ದ ಫಸ್ಟ್ 2 ಗೇಮ್ಸ್ ಇನ್ ದಿಸ್ IPL ಸೀಸನ್.